ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ಆಲ್ ಇನ್ ಒನ್. ಇವತ್ತು ನಾವು ಪಾಟ್ ತುಂಬ ದಪ್ಪವಾಗಿ ಮನಿ ಪ್ಲ್ಯಾಂಟ್ ಹೇಗೆ ಬೆಳೆಯೋದು ಅಂತ ನೋಡೋಣ. ನಮ್ಮ ಮನೆಗೆ ಬಂದವರೆಲ್ಲ ಅದನ್ನೇ ಕೇಳ್ತಿರ್ತಾರೆ, ಹೆಂಗೆ ಬೆಳೆಸಿದ್ರಿ ಅಂತ. ಇಲ್ಲಿ ನಾನು ಮಣ್ಣನ್ನ ಲೂಸ್ ಮಾಡ್ಕೋತಾ ಇದ್ದೀನಿ. ಮಣ್ಣು ಈ ಥರ ಬಿಡಿ ಬಿಡಿಯಾಗಿರಬೇಕು, ಮಣ್ಣು ಅಂಟಿರಬಾರ್ದು, ಮತ್ತು ಮಣ್ಣು ಪಾಟ್ ತುಂಬಾ ಇರಬಾರ್ದು. ಮಣ್ಣು ಈ ಥರ ಬಿಡಿಯಾಗಿದ್ದರೆ ಬೇರು ತುಂಬ ಚೆನ್ನಾಗಿ ಹರಡ್ಕೊಳ್ಳುತ್ತೆ. ನಂತರ ನಾವಿಲ್ಲಿ ಒಂದು 3-4 ಹೋಲ್ ಮಾಡ್ಕೊಂಬಿಟ್ಟು ಈ ಥರ ಗಿಡ ನೆಟ್ಕೊಬೇಕು. ಒಂದೇ ಒಂದು ಗಿಡ ನೆಟ್ಬಿಟ್ಟು ಸುಮ್ಮನೆ ಆದರೆ ಅದು ಹರಡ್ಕೊಳ್ಳೋದು ಇಲ್ಲ, ದಪ್ಪನೂ ಕಾಣಿಸಲ್ಲ. ಈ ಥರ ಒಂದು 3-4 ಕಡೆ ಗಿಡ ನೆಟ್ಕೊಂಡ್ರೆ ಫುಲ್ಲು ಪಾಟ್ ತುಂಬಾ ಹರಡುತ್ತೆ, ದಪ್ಪನೂ ಕಾಣಿಸುತ್ತೆ. ಇದು ಹೂಣಾದ್ಮೇಲೆ ನಾವಿಲ್ಲಿ ಒಂದೇ ಒಂದು ಸ್ಪೂನ್ ಹಸಿ ಹಾಲಿಗೆ ಜಾಸ್ತಿ ನೀರು ಹಾಕ್ಕೊಂಡು ಈ ಥರ ಹಾಕಬೇಕು. ನಂತರ ನೀರು ಹಾಕ್ಕೊಳ್ಳಿ, ನಾರ್ಮಲ್ ನೀರು ಹಾಕ್ಕೊಳ್ಳಿ. ನೀರು ಹಾಕಿರೋ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ. ನಂತರ ಇಲ್ಲಿ ನೋಡಿ, ನಾವು 3-4 ತಿಂಗಳಾದಮೇಲೆ ಇದು ಯಾವ ಥರ ಬೆಳೆದಿದೆ ಅಂತ. ಗಿಡ ಪಾಟ್ ತುಂಬಾ ಬಂದಿದೆ. ಅದಕ್ಕೆ ನಾವು 5 ರೂಪಾಯಿ ಕಾಯಿನ್ ಹಾಕಬೇಕು. ಕಾಯಿನ್ನ ಹೂಣಬೇಕು. ಹೂಣಿರೋದು ಯಾರಿಗೂ ಹೇಳಬಾರ್ದು, ಅದೊಂಥರ ಸೀಕ್ರೆಟ್ ಇದ್ದಂಗೆ. ಇದಕ್ಕೆ ನಾವು ಸೊಪ್ಪು ತೊಳೆದಿರೋ ನೀರು, ಅಕ್ಕಿ ತೊಳೆದಿರೋ ನೀರು ಎಲ್ಲ ಇರುತ್ತಲ್ಲ, ಅದನ್ನು ಹಾಕ್ಬೋದು. ಅದು ಪೌಷ್ಟಿಕ ಸಿಗುತ್ತೆ, ಅದಕ್ಕೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ನಮ್ಮ ಮನೇಲಿ ಒಂದು 5-6 ತಿಂಗಳಾದಮೇಲೆ ಎಷ್ಟು ದಪ್ಪ, ಎಷ್ಟುದ್ದ ನಮ್ಮ ಮನೆ ಗಿಡ ಬೆಳೆದಿದೆ ಅಂತ. ಗಿಡಗಳು ಮಕ್ಕಳಿದ್ದಂಗೆ ನಾವು ಎಷ್ಟು ಕೇರ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.